ನಮಸ್ಕಾರ. ಇವತ್ತು ನಮ್ಮ ಸುರಕ್ಷಾ ಸೇವಾಶ್ರಮಕ್ಕೆ ಈಶ್ವರ ಮಲ್ಪೆ ಅವರು ಬಂದಿದ್ದಾರೆ. ಫಸ್ಟ್ ವಿಸಿಟ್ ಬಂದಿದ್ದಾರೆ, ತುಂಬ ಖುಷಿ ಆಯಿತು. ಹಾಗೂ ಬಂದ ಕಾರಣ ಕೋಟ ಪೊಲೀಸ್ ಸ್ಟೇಷನಿಂದ ತೇಜಸ್ ಎಸ್ ಅವರು ಮೊದಲು ಅವರು ನಮ್ಮ ಗ್ರಾಮಾಂತರ ಸ್ಟೇಷನ್ ಕಾರ್ಕಳ ಗ್ರಾಮಾಂತರ ಪೊಲೀಸ್ ಸ್ಟೇಷನಲ್ಲಿ ಇದ್ದರು ಮುಂಚೆ. ಈಗ ಅವರು ಕೋಟದಲ್ಲಿದ್ದಾರೆ. ಅಲ್ಲಿಂದ ನನಗೊಂದು ಫೋನ್ ಬಂತು. ಸಾಧಾರಣ ಒಂದು 30-35 ವರ್ಷದ ಒಂದು ಮಹಿಳೆ ನಮ್ಮಲ್ಲಿ ಇದ್ದಾಳೆ, ಸಿಕ್ಕಿದ್ದಾಳೆ. ಅವರನ್ನು ನಾನು ಈಶ್ವರ ಮಲ್ಪೆ ಅವರ ಜೊತೆಗೆ ನಿಮ್ಮ ಆಶ್ರಮಕ್ಕೆ ಕಳಿಸ್ತಾ ಇದ್ದೇನೆ. ನೋಡಿ ಅವರು ವಾರಿಸ್ದಾರ್ ಸಿಕ್ಕೋ ತನಕ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದರು. ಮತ್ತು ಮುಂದಿನ ವಿಷಯ ಇನ್ನು ಈಶ್ವರ ಮಲ್ಪೆ ಅವರು ಹೇಳಬೇಕೇನು ವಿಷಯ ಅಂತ ಹೇಳಿ ಸರ್. ಸ್ನೇಹಿತರೆ ನಮಸ್ತೆ, ಈಶ್ವರ ಮಲ್ಪೆ ಅಂತ. ನನಗೊಂದು ಸುಮಾರು 4 ಗಂಟೆಗೆ ಕರೆ ಬರ್ತದೆ ನಮ್ಗೆ ಕೋಟಾ ಸ್ಟೇಷನಿಂದ. ತೇಜಸ್ವಿ ಮತ್ತೆ ಬಂದರು. ಅಲ್ಲಿ 112 ಅವರು ಕಾಲ್ ಮಾಡ್ತಾರೆ, ಮತ್ತು ಸ್ಥಳೀಯರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಒಂದು 35 ವರ್ಷದ ಒಂದು ಶಾಂತಿ, ಹೆಸರು ಶಾಂತಿ ಅಲ್ಲಮ್ಮ, ಶಾಂತಿ ಎಂಬವರನ್ನು ಆ ಕೋರ್ಗಿ ಹತ್ರ ಕೋಟಾ ಸ್ಟೇಷನಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಯಾರೋ 2 ಜನ ಕಾರಲ್ಲಿ ತಂದು ಬಿಟ್ಟು ಹೋಗಿದ್ದಾರಂತೆ. ಇವರು ಬೊಬ್ಬೆ ಹೊಡೆಯುವಾಗ ಸ್ಥಳೀಯರು ಬಂದು ನನ್ನ ಪರಿಚಯ ಇದೆ ಆ ಕಡೆ ಎಲ್ಲ. ಅವರು ಈಶ್ವರ ಮಲ್ಪೆಗೆ ಫೋನ್ ಮಾಡುವಂತೆ ನನ್ನ ಕರೆಸಿದ್ದಾರೆ. ಆವಾಗ ನಾನು ಅಲ್ಲಿ ಹೋದೆ. ಅಲ್ಲಿ ಹೋಗುವ ಈ ಹೆಂಗಸಿಗೆ, ಈ ತಾಯಿಗೆ ಊಟ ಎಲ್ಲ ಕೊಟ್ಟು ಕೂರಿಸಿಟ್ಟಿದ್ದಾರೆ. ಆವಾಗ ನಾನು ಬಂದು ಎತ್ತಿ ನೋಡುವಾಗ ಆ ತಾಯಿದು 2 ಕಾಲು ಇಲ್ಲ, ಯಾಕೆಂದ್ರೆ ವಿಕಲಚೇತನರು. ಈ ತಾಯಿನೂ ಆಗುಂಬೆ ಘಾಟಿಯಲ್ಲಿ ಏನ್ ಮಾಡಿದ್ರಮ್ಮ, ಸಾಯಿಸ್ಲಿಕ್ಕೆ ಅಲ್ಲೇ ಕೆಳಗೆ ಒತ್ತಾಕ್ಲಿಕ್ಕೆ ಹೇಳಿದ್ರಂತೆ. ಅದಕ್ಕೆ ಈ ತಾಯಿ ಅಲ್ಲಿ ಬೊಬ್ಬೆ ಹೊಡೆದು ನನ್ನನ್ನು ಸಾಯಿಸಬೇಡಿ, ನನ್ನ ಒಂದು ಊರುಂಟು, ಆ ಊರ ಹತ್ರ ಬಿಟ್ಟುಬಿಡಿ, ಅಲ್ಲಿ ಯಾರ್ದಾದ್ರೂ ಕೈಯ ಕಾಲು ಇಟ್ಕೊಂಡು ನಾನು ಅಲ್ಲಿ ಹೊಟ್ಟೆ ಜೀವನ ಮಾಡ್ಕೊಳ್ತೇನೆ ಅಂತ ಹೇಳಿದಕ್ಕೆ ಅಲ್ಲಿ ತಂದು ಬಿಟ್ಟಿದ್ರು. ಈ ತಾಯಿಯಲ್ಲಿ ಕೈಯಲ್ಲಿದ್ದದೊಂದು 3,000 ಇತ್ತು, ಅದು ತಗೊಂಡು ಹೋಗಿದ್ದಾರೆ ಅವ್ರಿಗೂ. ಇವ್ರ ಹತ್ರ ಕೇಳಿದ್ರೆ ನನ್ನ ತಂಗಿ ಯಾರನ್ನು 2 ಯುವಕರನ್ನು ಕಾರಲ್ಲಿ ಹಾಕಿ ನನ್ನನ್ನು ಹಾಕಿ ಕಳಿಸಿದ್ದಾರೆ. ಎಲ್ಲಾದ್ರೂ ಸಾಯ್ಲಿ ಅಂತ, ಎಲ್ಲಾದ್ರೂ ಗುಡ್ಡದಿಂದ ಕೆಳಗೆ ಹಾಕಿ ಬಿಡುವ, ಸಾಯಿಸಿ ಬಿಡಿ ಅಂತ ಹೇಳಿ ಕಳಿಸಿದ್ರಂತೆ. ಅಷ್ಟೊತ್ತಿಗೆ ಹೆಂಗ್ಸು ಈ ತಾಯಿ ನನಗೆ ಅಲ್ಲಿ ಸ್ಥಳೀಯರು ಫೋನ್ ಮಾಡಿದಾಗ ನಾನು ಬಂದಿದ್ದೇನೆ. ನಾನು ಬಂದಾಗ ಪೊಲೀಸ್ನವ್ರು ಕರೆಸಿ ವಿಚಾರ ಮಾಡುವಾಗ ನಾನು ಮತ್ತೆ ಕೋಟಾ ಸ್ಟೇಷನ್ಗೆ ಹೋದೆ. ಅಲ್ಲಿ SI ಆದ PSI ತೇಜಸ್ವಿ ಅವರು ಆಯಿಷಾ ಅವರ ಸುರಕ್ಷಾ ಆಶ್ರಮಕ್ಕೆ ಕಳಿಸಿದ್ರು. ಅವಾಗ ನಾನು ಹೇಳ್ಕೊಳ್ಳೋದು ಇಷ್ಟೇ, ಎಲ್ರಿಗೂ ಸಹ ಸಮಸ್ತ ಜನತೆಗೆ ಹೇಳೋದು ಇಷ್ಟೇ, ಈ ತಾಯಿಗೆ ವಿಕಲಚೇತನ. ಯಾಕೆಂದ್ರೆ ನನಗೆ ಸಹ 3 ಮಕ್ಕಳು ವಿಕಲಚೇತನ ಮಕ್ಕಳಿದ್ದಾರೆ. ಆ 3 ಮಕ್ಕಳು ವಿಕಲಚೇತನ ಇದ್ರು ಸಹ ನಾನು ಸಾಂಗ್ತಾ ಇದ್ದೇನೆ ಮನೆಯಲ್ಲಿ. ಯಾಕೆಂದ್ರೆ ಯಾರೇ ಆಗ್ಲಿ ವಿಕಲಚೇತನ ಅಂತ ಹೇಳಿ ಎಲ್ಲಿ ಸಹ ಬಿಡಬಾರ್ದು. ಯಾಕೆಂದ್ರೆ ಇಂಥ ತಾಯಿಯವರಿದ್ರೆ ಮಾತ್ರ ಅದು ಬದುಕಿಸಬಹುದು ಅವ್ರನ್ನ. ಯಾಕೆ ಈ ತಾಯಿ ತುಂಬಾ ಎಷ್ಟು ಜನ ಇದ್ದಾರೆ ಈ ತಾಯಿ ಅಂದ್ರೆ ನಾವು ಎಷ್ಟು ತಂದು ನೋಡಿ, ಎಲ್ಲ ದೇವರುಗಳು ಇವರೆಲ್ಲ. ಇಂಥವ್ರು ಸಾಕುದಂದ್ರೆ ಸುಲಭ ಅಲ್ಲ. ನಮ್ಮ ಮನೇಲಿ 3 ಮಕ್ಕಳು ವಿಕಲಿಸಿ ನಮಗೆ ಕಷ್ಟ ಇದೆ, ಆದ್ರೂ ಸಹ ನಾವು ಹೊರಗಡೆ ಹಾಕದೆ ಇಂಥ ತಾಯಿಯವರಿದ್ರೆ ಎಷ್ಟೋ ಜನಕ್ಕೆ ಒಂದು ಜೀವನ ಸ್ಫೂರ್ತಿ. ಇಂಥ ಸ್ಫೂರ್ತಿ ಈ ತಾಯಿ ಮಡ್ಲಿಗೆ ತಂದು ನಾನೀಗ ಕೊಡ್ತಾ ಇದ್ದೇನೆ. ಏನಂತ ಹೇಳಿ ಮತ್ತೆ ಲಾಸ್ಟಿಗೆ ಪೊಲೀಸ್ನವರು ಅಥವಾ ಅವ್ರ ಅಡ್ರೆಸ್ ಎಲ್ಲಿಂದ ಕಂಡು ಹಿಡಿದು ಆ ಮನೆಗೆ ಒಂದು ಹೋಗುವ ಒಂದು ದಾರಿಯನ್ನು ಮಾಡ್ತಾರಂತ ನಾನು ಆಶ್ವಾಸನೆ. ನಾವು ಕೂಡ ಹಾಗೆ ಆದಷ್ಟು ಬೇಗ ಅವರ ಅಡ್ರೆಸ್ ಅನ್ನು ಹುಡುಕಿ ಅವರ ಮನೆ ಕಲೆಕ್ಟ್ ಮಾಡಿ ಇವರನ್ನು ಅವರ ಮನೆಗೆ ತಲುಪುವಂತ ಕೆಲಸ ನಾವು ಆದಷ್ಟು ಬೇಗ ಮಾಡ್ತೇವೆ. ಇವಳಿಗೆ ಎದ್ದೇಳಿಕ್ಕಾಗಲ್ಲ, ಅವಳಿಗೆ ಎದ್ದೇಳಿಕ್ಕಾಗಲ್ಲ, ಇವನಿಗಂತೂ ಕಾಲಿಲ್ಲ. 18-19 ವರ್ಷದ ಹುಡುಗಿ. ಇವಳಿಗೆ ಹೋಗ್ಲಿಕ್ಕೆ ಆಗಲ್ಲ, ಪುನಃ ಮಲಗಬೇಕು. ನನಗೆ ಎಲ್ಲಿ ಸಿಕ್ಕುದೆಲ್ಲಿಂದ ತಂದು ಬಿಟ್ಟೋದು.